ಇದ್ದೀರಾ? ಕಟ್ತಾ ಇಲ್ಲ. ಇದು ನಾವು ಕೊಟ್ಟಿದ್ದಂಥ ಭರವಸೆ ಮತ್ತು ಈಡೇರಿಸಿರ್ತಕ್ಕಂಥ ಭರವಸೆ. ಗೃಹಲಕ್ಷ್ಮಿ ಯೋಜನೆ 1,26,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವ ಇಲ್ಲ? ಕೊಡ್ತಾ ಇದ್ದೀವಿ. ಆಮೇಲೆ ಅನ್ನಭಾಗ್ಯ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ 7 kgಯಿಂದ 5 kg ಮಾಡಿದ್ರು. 5 kg ಮಾಡಿದ್ರು. ನಾನು ಹೇಳಿದ್ದೆ, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಮಾಡ್ತೀವಿ ಅಂತ ಹೇಳಿದ್ದು. 10 kg ಮಾಡ್ತೀವಿ ಅಂತ. 5 kg ಅಕ್ಕಿ, 5 kgಗೆ ದುಡ್ಡು. ಇದನ್ನು ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯುವ ನಿಧಿ, ಯಾರು ನಿರುದ್ಯೋಗಿ ಯುವಕರಿದ್ದಾರೆ, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ ಯಾರು ಕೆಲಸ ಇಲ್ಲ, ನಿರುದ್ಯೋಗಿಗಳಿಗೆ 1,500 ರೂಪಾಯಿ. ಇದನ್ನು ಕೂಡ ಜಾರಿಗೆ ಮಾಡಿದ್ದೀವಿ. ಒಟ್ಟು ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 40ರಿಂದ 50,000 ರೂಪಾಯಿ ಸಿಗ್ತದೆ. 50,000 ರೂಪಾಯಿ ಸಿಗ್ತದೆ. ಇದನ್ನ ನಾವು ಎಲ್ಲ ಜನರಿಗೂ ಕೂಡ ಕೊಡ್ತಾ ಇದ್ದೀವಿ. ಒಟ್ಟು 24/3/2026ಕ್ಕೆ ನಾವು ಈ 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. ಇದು ಯಾರಿಗೋಸ್ಕರ ಮಾಡಿರೋದು? ಬಡವರಿಗೋಸ್ಕರ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿನಲ್ಲಿರ್ತಕ್ಕಂಥ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಜನರು, ಎಲ್ಲ ಭಾಷೆ ಮಾತಾಡ್ತಕ್ಕಂಥ ಜನ ಈ ಭಾಗದಲ್ಲಿ ಎಲ್ಲ ಜಾತಿಯವರು ಇದ್ದೀರಿ, ಎಲ್ಲ ಭಾಷೆಯವರು ಇದ್ದೀರಿ, ಎಲ್ಲ ಧರ್ಮದವರು ಕೂಡ ಇದ್ದೀರಿ. ನಿಮ್ಮೆಲ್ರಿಗೂ ಸಿಗ್ತಾ ಇದೆಯಲ್ಲೋ ಗ್ಯಾರಂಟಿ ಯೋಜನೆಗಳು? ಮತ್ತೆ ನೀವು ಬಿಜೆಪಿ ವೋಟ್ ಹಾಕ್ತೀರಾ? ಯಾವ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹಾಕಬಾರದು. ನೀವೆಲ್ಲ ಕಾಂಗ್ರೆಸ್ಸಿಗರು ಅಂತ ಗೊತ್ತು, ಆದರೆ ವೋಟ್ ಪರ್ಸೆಂಟೇಜ್ ಮಾತ್ರ ಕಡಿಮೆ ಮಾಡಬೇಡಿ. ಇನ್ನೊಂದ್ಸಾರಿ ಮನವಿ ಮಾಡ್ತೇನೆ, ನಿಮಗೆ ವೋಟ್ ಪರ್ಸೆಂಟೇಜ್ ಮಾತ್ರ ಕಡಿಮೆ ಮಾಡಿಬಿಡಿ. ಎಲ್ಲ ವೋಟ್ಗಳನ್ನು ಕೂಡ ನಿಮ್ಮ ಮನೇಲಿರೋ ವೋಟ್ಗಳನ್ನೆಲ್ಲ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು, ಉಮೇಶ್ ಮೇಟಿಗೆ ವೋಟ್ ಹಾಕಬೇಕು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ವೆರಿ ಗುಡ್. ನೀವು ನಿಮ್ಮನ್ನೆಲ್ಲ ನೋಡಿದ್ರೆ, ನಿಮ್ಮ ಮಾತುಗಳನ್ನ, ನಿಮ್ಮ ಘೋಷಣೆಗಳನ್ನ ನೋಡಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಬರ್ತಾ ಇದೆ. ಮೇಟಿಯವರು ಎಷ್ಟು ಜನಪರವಾಗಿದ್ರು ಅಂತಂದ್ರೆ, ಮೇಟಿಯವರು 2017-17 ನನಗೆ ಒತ್ತಾಯ ಮಾಡಿದ್ರು,
ಬಾಗಲಕೋಟೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಕೊಡಬೇಕು. ನಾನು ಹೇಳಿದೆ ಪ್ರತಿ ಜಿಲ್ಲೆಗೂ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೇನೆ, ಆಸ್ಪತ್ರೆಗಳನ್ನು ಕೊಡ್ತೇನೆ, ಟ್ರಾಮಾ ಸೆಂಟರ್ಗಳನ್ನು ಕೊಡ್ತೇನೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಆದರೆ ಕೊಡೋಕ್ಕಾಗಲಿಲ್ಲ, ಕಾರಣಾಂತರದಿಂದ ಕೊಡಲಿಕ್ಕಾಗಲಿಲ್ಲ ಮೊದಲನೇ ಟರ್ಮ್ನಲ್ಲಿ. ಎರಡನೇ ಟರ್ಮ್ನಲ್ಲಿ ಮತ್ತೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ 2025-26ನೇ ಬಜೆಟ್ನಲ್ಲಿ ಘೋಷಣೆನೇ ಮಾಡಿದೆ, ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಬಾಗಲಕೋಟೆಯಲ್ಲಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದೆ. ಕಾರಣ ಯಾಕಪ್ಪ ಅಂತಂದರೆ ಮೇಟಿಯವರಿಗೆ ಮೆಡಿಕಲ್ ಕಾಲೇಜು ಬಾಗಲಕೋಟೆಯಲ್ಲಿ ಆಗಲೇಬೇಕು ಅಂತಕ್ಕಂಥದ್ದು ಅವರ ಕನಸು. ಆ ಕನಸನ್ನು ನನಸು ಮಾಡ್ತಕ್ಕಂಥ ಕೆಲಸ ಅವರು ಪಾಪ ಅದನ್ನು ಶಂಕುಸ್ಥಾಪನೆ ಮಾಡಿದಾಗ ಅವ್ರು ಇರಲಿಲ್ಲ ಅಂತಕ್ಕಂಥದ್ದೇ ಭಾಳ ನೋವಿನ ಸಂಗತಿ. ಇವತ್ತು ಏನಾದರೂ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗಿದ್ರೆ ಅದಕ್ಕೆ ಕಾರಣ HY ಮೇಟಿಯವರು ಅಂತಕ್ಕಂಥದ್ದನ್ನ ಇವತ್ತು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. HY ಮೇಟಿಯವರು ಸ್ವತಃ ಡಾಕ್ಟರ್ ಆಗಿರ್ಲಿಲ್ಲ ನಿಜ, ಆದರೆ ಅವ್ರ ಮನೆಯಲ್ಲಿ 6 ಜನರಿಗೆ ಡಾಕ್ಟರ್ಗಳನ್ನಾಗಿ ಮಾಡಿದ್ದಾರೆ. ಅದರಂತೆ ಹಳ್ಳಿ ಜನ, ಬಡವರು, ವಿಶೇಷವಾಗಿ ಬಡವರು ಹಳ್ಳಿ ಜನ ಡಾಕ್ಟರ್ಗಳಾಗಬೇಕು. ಈ ಭಾಗದಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು ಅಂತಕ್ಕಂಥದ್ದು ಅವರ ಕನಸಾಗಿತ್ತು. ಆದ್ದರಿಂದ ನಾನು ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ. ಮೆಡಿಕಲ್ ಕಾಲೇಜು ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಲ್ವ, ಕೆಲಸ ಪ್ರಾರಂಭ ಆಗಿದೆ. ಆದಷ್ಟು ಜಾಗ್ರತೆ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ದೊರಕ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಬೇಕಾದಷ್ಟು ಕೆಲಸಗಳನ್ನು ಮೇಟಿಯವರು ಮಾಡಿದ್ದಾರೆ, ಅವೆಲ್ಲರೂ ಕೂಡ ಹೇಳಕ್ಕೆ ಹೋಗಲ್ಲ. ಮತ್ತು ನಮ್ಮ ಸರ್ಕಾರನೂ ಕೂಡ ವಿಶೇಷವಾಗಿ ಬಡವರಿಗೆ ಯಾವುದಾದರೂ ಸರ್ಕಾರ ಇದ್ದರೆ, ಪಕ್ಷ ಇದ್ದರೆ ಇಡೀ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತು. ನಾವು ಯಾವತ್ತೂ ಕೂಡ ಭೇದ ಭಾವ ಮಾಡಲ್ಲ. ಈ ಜಾತಿ, ಆ ಧರ್ಮ, ಈ ಭಾಷೆ ಇವು ಯಾವತ್ತೂ ಕೂಡ ಮಾಡಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಏಕೈಕ ಪಕ್ಷ ಇಡೀ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಿಜೆಪಿಯವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವತ್ತೂ ಕೂಡ ಅವರಿಗೆ ನೆಮ್ಮದಿಯಾಗಿರ್ತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು ಇಷ್ಟ ಇರಲ್ಲ. ಅವರು ಯಾವತ್ತು ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ಕಟ್ಟೋದು, ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕಟ್ಟೋದು, ಈ ಕೆಲಸವನ್ನು ಮಾಡ್ತಾರೆ. ಸಮಾಜದಲ್ಲಿ ನಮ್ಮ ಕಾಂಗ್ರೆಸ್ ಯಾವತ್ತೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ರಲ್ಲಿ ನಾವು ಬಯಸ್ತಕ್ಕಂಥವ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಇದನ್ನು ಬಯಸ್ತಕ್ಕಂಥವರು ಕಾಂಗ್ರೆಸ್ನವರು. ಆದರೆ ಬಿಜೆಪಿಯವರು ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ 9ನೇ ತಾರೀಕು ತಾವೆಲ್ಲ ಮತಗಟ್ಟೆಗೆ ಹೋಗಿ ಇವರ ಕ್ರಮ ಸಂಖ್ಯೆ 1 ಇವರ ಚಿಹ್ನೆ ಹಸ್ತ
ಹಸ್ತಕ್ಕೆ ಓಟ್ ಕೊಟ್ಟು ಇವರನ್ನ ಜಯಶೀಲರನ್ನಾಗಿ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬೇರೆ ವಿಚಾರಗಳನ್ನು 6ನೇ ತಾರೀಕು ಸಾರ್ವಜನಿಕ ಸಭೆ ಇದೆ. ಆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತೇನೆ. ನೀವೆಲ್ಲರೂ ಕೂಡ ಸಾರ್ವಜನಿಕ ಸಭೆಗೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.